ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ರಘುಪತಿ ದೇಗುಲದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಅಲ್ಲಿ ತೀರ್ಥ ಪ್ರೋಕ್ಷಣೆ. ಪಡುವಲಹಿಪ್ಪೆ ಗ್ರಾಮಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ದೇವೇಗೌಡರ ಹಳೆಯ ಮನೆಯಲ್ಲೂ ಕೂಡ ಚೆನ್ನಮ್ಮ ಅವರಿಗೆ ಪೂಜೆ. ಹಂಗರಹಳ್ಳಿ ಮೂಲಕ ಅಂತ್ಯಕ್ರಿಯೆ ಸ್ಥಳಕ್ಕೆ ನಂತರ ಸ್ಥಳಾಂತರಿಸಲಾಗುತ್ತೆ. ಮಧ್ಯಾಹ್ನ 12:30 ಸುಮಾರಿಗೆ ಕ್ಯಾತನಹಳ್ಳಿಗೆ ಸ್ಥಳಾಂತರಿಸಿ ಆ ನಂತರ ಮಧ್ಯಾಹ್ನದ ಮೇಲೆ ನಡೆಯುವಂಥದ್ದು ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ. ಕುಟುಂಬದವರ ಆಸೆಯಂತೆ ಎಲ್ಲ ಸಕಲ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಕಲ ಸಿದ್ಧತೆಯಾಗಿದ್ದು ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಈಗ ಮಂಜುನಾಥ್ ಲೈವ್ ನಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು ಮಧ್ಯಾಹ್ನದ ನಂತರ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗ, ಎಲ್ಲ ಸಿದ್ಧತೆಗಳು ಕಂಡು ಬರ್ತದೆ. ರೇವಣ್ಣ ಅವರು ತಿಳಿಸ್ತಾ ಇದ್ರು 50,000 ಆಸನ ವ್ಯವಸ್ಥೆಯನ್ನೇ ಮಾಡಿದ್ದೀವಿ ಅಂತಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿರೀಕ್ಷೆ ಇರೋದ್ರಿಂದಾಗಿ ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿ ಸಿದ್ಧತೆ? ಹೌದು ಪ್ರತಿಮಾ, ಏನು ವಿಧಿವಿಷರಾಗಿರ್ತಕ್ಕಂಥ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. ಆ ಒಂದು ಸ್ಥಳದಲ್ಲಿ ನಾನು ಇದನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳ ಇದು. ಸೊ ಇಲ್ಲಿ ಬರ್ತಕ್ಕಂಥ ಸಾವಿರಾರು ಜನರಿಗೆ ಅಂತಿಮ ದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಜನರು ಹೋಗಿ ಅಲ್ಲಿ ಮುಂದೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ. ನೆನ್ನೆ ಇಲ್ಲೆಲ್ಲ ಕೂಡ ಕಂಪ್ಲೀಟ್ ಆಗಿ ಸುಮಾರು 2-3 ಎಕರೆ ವಿಸ್ತಾರ ಪ್ರದೇಶದಲ್ಲಿ ತೆಂಗಿನ ತೋಟ ಇತ್ತು. ಅದನ್ನೆಲ್ಲವನ್ನೂ ಕೂಡ ತೆರವು ಮಾಡಿ ವಿಶಾಲ ಮೈದಾನವನ್ನು ಸೃಷ್ಟಿ ಮಾಡಲಾಗಿದೆ. ಸೊ ಇಲ್ಲಿ ಸುಮಾರು 50,000 ಆಸನಗಳನ್ನು ಹಾಕಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಆಲ್ರೆಡಿ ಚೇರ್ಗಳನ್ನು ಜೋಡಿಸ್ತಾ ಇದ್ದಾರೆ ಶಾಮಿಯಾನ ಸಿಬ್ಬಂದಿಗಳು. ಯಾಕೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಿಂದನೂ ಕೂಡ ದೇವೇಗೌಡರ ಆಪ್ತರು, ಅವರ ಬಂಧುಗಳು, ಅವರ ಕುಟುಂಬದ ಸದಸ್ಯರು, JDS ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಸೊ ಬಂದಂಥ ಎಲ್ಲರೂ ಕೂಡ ಅವ್ರ ದರ್ಶನಕ್ಕೆ ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಶಾಮಿಯಾನ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲೇನು ಜರ್ಮನ್ ಟೆಂಟಿಲ್ ಕಾಣ್ತಾ ಇದೆ, ಇದು ಬರ್ತಕ್ಕಂಥ ಗಣ್ಯರಿಗಾಗಿ. ಸೊ ಅದರ ಎಸ್ ಮಂಜುನಾಥ್, ನಮ್ಮ ಸಂಪರ್ಕ ಲಭ್ಯ ಆಗ್ತಾ ಇಲ್ಲ. ತಿಳಿಸ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜುನಾಥ್, ಅಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲೂ ಕೂಡ ಎಲ್ಲ ಸಿದ್ಧತೆಗಳಾಗಿದ್ರೆ ಸದ್ಯಕ್ಕೀಗ ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಇರುವಂಥದ್ದು. ಅವರ ಪುತ್ರಿಯರು ಬಂದು ಅಲ್ಲಿ ಹೂಗಳನ್ನು ಹಾಕಿ ನಮಿಸ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಮಂದಿ ಸಾರ್ವಜನಿಕರು ಬಂದು ಚೆನ್ನಮ್ಮ ಅವರ ಪಾರ್ಥಿವಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಂತರ ಪಡುವಲಹಿಪ್ಪೆ ಗ್ರಾಮಕ್ಕೆ ಚೆನ್ನಮ್ಮ ಪಾರ್ಥಿವ ಶರೀರ ಶಿಫ್ಟ್ ಆಗಲಿದೆ. ಎಸ್, ಹಾಗಿದ್ರೆ ಇವತ್ತಿನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಾವ ರೀತಿಯ ಸಿದ್ಧತೆಗಳು, ಯಾವ ರೀತಿ ಭದ್ರತೆ ಇದೆ, ಈ ಬಗ್ಗೆ ಮಾತನಾಡಿದ್ದಾರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ. SP ಮಾತನಾಡಿದ್ದಾರೆ, ಅವರನ್ನು ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಕೇಳೋಣ ಬನ್ನಿ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಬಹುತೇಕ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಏನೆಲ್ಲ ಭದ್ರತೆಗಳ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಾಸನದ SP ಶುಭನ್ ಮಿತಾರ್ ನಮ್ಮ ಜೊತೆಗೆ. ಮೇಡಮ್, ಈಗ ಇವತ್ತು ಏನೆಲ್ಲ ವ್ಯವಸ್ಥೆಗಳು, ಇವತ್ತು ಅಂತ್ಯಕ್ರಿಯೆ ನಡೀತದೆ, ಏನೆಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆ ನಾವು ಜಿಲ್ಲಾಡಳಿತದಿಂದ ಕೈಗೊಳ್ಳಲಾಗಿದೆ? ನಮ್ಮ IG ಸದರ್ನ್ ರೇಂಜ್ ಸರ್ ನೇತೃತ್ವದಲ್ಲಿ ನಾವು ಇಲ್ಲಿ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್, ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ನಮ್ಮ ಪೂರ್ತಿ ರೇಂಜಿಂದ ನಾನು ಸೇರಿ 5 ಜನ SPs ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಅದರ ಜೊತೆಗೆ 3 ಜನ ಅಡಿಷ್ನಲ್ SPs ಇದ್ದಾರೆ. ಮತ್ತು ಎಲ್ಲ ಆಫೀಸರ್ಸ್ ಮತ್ತು ಫೋರ್ಸ್ ಸೇರಿ ಅರೌಂಡ್ 2,000 ಜನ ನಾವು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ದೀವಿ. ಈಗ CM ಒಳಗೊಂಡಂತೆ ಯಾರೆಲ್ಲ VVIPs ಬರ್ತಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ? ನಮ್ಮ CM ಸರ್ ಜೊತೆಗೆ ನಮ್ಮ ಮಾಹಿತಿ ಪ್ರಕಾರ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸರ್ ಬರ್ಬೋದು, ನಮ್ಮ ಆನರೇಬಲ್ ಹೋಮ್ ಮಿನಿಸ್ಟರ್ ಸರ್, ನಮ್ಮ ಕೃಷ್ಣ ಬೈರೇಗೌಡ ಸರ್, KG ಜಾರ್ಜ್ ಸರ್ ನಮ್ಮ CM ಸರ್ ಜೊತೆಗೆ ಬರ್ಬೋದು. ಇಲ್ಲಿ ತನಕ ಏನು ಮಾಹಿತಿ ಇದೆ ಅದರ ಪ್ರಕಾರ. ಸೆಂಟ್ರಲ್ ಮಿನಿಸ್ಟರ್ ಕೂಡ ಯಾರು ಬರ್ತಿದ್ದಾರೆ ಮೇಡಮ್? ಹಾಂ, ಸೆಂಟ್ರಲ್ ಮಿನಿಸ್ಟರ್ ಸರ್ ಕೂಡ ಬರ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಮತ್ತು ಪ್ರಹ್ಲಾದ್ ಜೋಶಿ ಸರ್ ಇಲ್ಲಿ ಬರ್ಬೋದು. ಟೋಟಲ್ ಇವತ್ತು ಹಾಸನ ಜಿಲ್ಲೆ 2 ತಾಲೂಕಿಗೆ ರಜೆ ಕೊಟ್ಟಿದ್ದಾರೆ. ಸೊ ಈಗ ತುಂಬ ವೆಹಿಕಲ್ಸ್ ಬರ್ಬೋದು ಅಂತೇಳಿ ಟ್ರಾಫಿಕ್ ಡೈವರ್ಷನ್ ಏನಾದ್ರು ಮಾಡಿದರೆ, ಮತ್ತು ಟೋಟಲ್ ಎಷ್ಟು ಮೆನ್ಸ್ ನೀವು ಡಿಪ್ಲಾಯ್ ಮಾಡ್ಕೊಂಡಿದ್ದೀರಿ? ಮೈಸೂರು ಬೇರಿಯಾಯಿಂದ ನಮ್ಮ ಟ್ರಾಫಿಕ್ ಡೈವರ್ಷನ್ ಆಗ್ತಾ ಇದೆ ಟುವರ್ಡ್ಸ್ ಹೊಳೆ ನರಸೀಪುರ. ಬೇರಿಯಾಯಿಂದ ಆಲ್ ವೆಹಿಕಲ್ಸ್ ನಾವು ಟುವರ್ಡ್ಸ್ ಕೃಷ್ಣರಾಜನಗರ, ಕಿಕ್ಕೇರಿ, ಚನ್ನರಾಯಪಟ್ಟಣ ಡೈವರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಆಲ್ಟರ್ನೇಟ್ ರೂಟ್ ಏನಂದರೆ ಬೇರಿಯಾಯಿಂದ ನಮ್ಮ ರಾಮನಾಥ್ಪುರ, ಅರಕಲ್ಗೂಡು ಆ್ಯಂಡ್ ಟುವರ್ಡ್ಸ್ ಹಾಸನ್ ಕೂಡ ನಾವು ಡೈವರ್ಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಇಲ್ಲಿ ಫಂಕ್ಷನ್ ಪ್ಲೇಸ್ಗೆ ಬರ್ತಾರೆ ಅವರು ನಮ್ಮ ಸಾಮಾನ್ಯ ನ್ಯಾಷನಲ್ ಹೈವೇ 373 ತಗೊಂಡು ಇದರ ಹಳೆಕೋಟೆ ಕ್ರಾಸ್ ಅಲ್ವಾ ಹರದನಹಳ್ಳಿ ಕ್ರಾಸಿಂದ ಇಲ್ಲಿ ಒಳಗಡೆ ಬರ್ಬೋದು. ನಾವು ಇಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಪಬ್ಲಿಕ್ಗೋಸ್ಕರ.
ಈ ಸ್ಪಾಟಿಗೆ ರೀಚ್ ಆಗಲಿಕ್ಕೆ VVIPsಗೆ ಬೇರೆ ಮಾರ್ಗ ಅಥವಾ ಪಬ್ಲಿಕ್ಸ್ಗೆ ಬೇರೆ ಮಾರ್ಗ ಅದು ಯಾವ ಕಡೆಯಿಂದ ಬರಬೇಕಾಗುತ್ತೆ ಪಬ್ಲಿಕ್ಸ್ ಬರೋದಾರೆ ಇಲ್ಲಿಗೆ? ಪಬ್ಲಿಕ್ ಅದೇ ನಾನು ಹೇಳಿದ್ದೀನಿ, ಹಳೆಕೋಟೆ ಕ್ರಾಸಿಂದ ಅವರು ಇಲ್ಲಿಗೆ ಒಳಗಡೆ ಬರಬಹುದು. ಮಾವಿನಕೆರೆ ಬೆಟ್ಟ ಕೆಳಗಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರ ಹರದನಹಳ್ಳಿ ಕ್ರಾಸಿಂದನೂ ಅವ್ರು ಬರಬಹುದು, ಅಲ್ಲಿ ಕೂಡ ನಾವು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಇದಿಷ್ಟು SP ಅವರ ಮಾತುಗಳು. ಅಂದ್ರೇನು ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ, ಸಾಕಷ್ಟು ಗಣ್ಯರು ಬರ್ತಾರೆ, ಸಾಕಷ್ಟು ಜನರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಗತ್ಯವಾಗಿರ್ತಕ್ಕಂಥ ಭದ್ರತೆ ಮಾಡಿಕೊಳ್ಳುವ ಜೊತೆಗೆ ಹಾಸನ ಮೈಸೂರು ರಸ್ತೆಯಲ್ಲಿ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಹೆಚ್ಚು ವಾಹನಗಳು ಓಡಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಬದಲಾವಣೆಗಳು ಕೂಡ ಮಾಡಿಕೊಳ್ಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅವ್ರು ನೀಡಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಕೋಡುಬಳೆ ಅಂದ್ರೆ ಅಡುಕಲೆ.